ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಾನು ಈಗ 71 ವರ್ಷ ನಡೆಯುತ್ತೆ. ಅಕ್ಟೋಬರ್ 5ನೇ ತಾರೀಕಿಗೆ ನಂದು 71 ವರ್ಷ ಮುಗಿತೈತಿ. ನಾ 70 ವರ್ಷಕ್ಕೆ ರಿಟೈರ್ ಆದಮೇಲೆ ಮಾಡಿದ ಮೊದಲ ಕೆಲಸ ನಮ್ಮ ಕುಟುಂಬದವ್ರು ಅಂದ್ರೆ, ಇಲ್ಲ ನೀವು ಸ್ವಾಮಿಗಳ ಮನಗುಂಡಿ ಆಶ್ರಮಕ್ಕೆ ಹೋಗಲೇಬೇಕು ಅಂತ. ಇದ್ರ ಮೊದಲು ನನ್ನ ದೊಡ್ಡ ಮಗ ಬೆಂಗಳೂರಲ್ಲಿ ಕೆಲಸ ಮಾಡೋ ಹರ್ಷ ಬಂದು ಇಲ್ಲೊಂದು 13-14 ದಿವಸ ಇದ್ದ. ಮುಂದೆ ನನ್ನ ಸಣ್ಣ ಮಗ ಧಾರವಾಡದಲ್ಲಿ ವಕೀಲ ಅದಾರ, ಅವರು ಬಂದು ಒಂದು 10-12 ದಿವಸ ಇದ್ದರು. ಅವರಿಬ್ಬರ ಅನುಭವದ ಮೇಲೆ ಇಲ್ಲ ನೀವು ಅಲ್ಲಿ ಹೋಗಲೇಬೇಕು ಅಂತ. ಮೊದಲಿಂದನೂ ಸ್ವಾಮೀಜಿಯವರು ನನಗೆ ಪರಿಚಿತರು, ಅವರ ಅಭಿಮಾನಿ ನಾನು. ನನಗೆ ಸುಮಾರು 30 ವರ್ಷಗಳಿಂದ ಡಯಾಬಿಟಿಸ್ ಇದೆ. ಭಾಳಷ್ಟು ಗುಳಿಗೆ ಅದೆಲ್ಲ ತಗೊಳ್ತಿದ್ದೆ. ಇಲ್ಲಿಗೆ ಬರುವಾಗ ನಾನು ದಿನ 7 ಗುಳಿಗೆ ತಗೊಳ್ತಿದ್ದೆ. ಆದರೆ ವ್ಯಾಯಾಮ, ವಾಕಿಂಗು, ಸೈಕಲ್ ಹೊಡೆಯೋದು ಇದು ನನ್ನ ಮೊದಲಿಂದನೂ ಹವ್ಯಾಸ. ಕ್ರಿಯಾಯೋಗದೊಳಗೆ ನನಗೆ ದೀಕ್ಷೆ ತಗೊಂಡೀನಿ. ಜಗನ್ನಾಥಪುರಿಯೊಳಗೆ ನಮ್ಮ ಗುರುಗಳು ಇರ್ತಾರೆ. ಸ್ವಾಮೀಜಿಯವರು ಇದಕ್ಕಿಂತ ಮೊದಲು 2 ಸಲ ನಾನು ದೀಕ್ಷೆ ತೊಗೊಂಡೀನಿ. ಒಂದು ಸಲ ಹಂಪಿಯೊಳಗೆ ನಾನು BA ಓದ್ಬೇಕಾರೆ, ಬಹುಶಃ 74ರೊಳಗೆ. ಮುಂದೆ 2ನೇ ಸಲ ಋಷಿ ಪ್ರಭಾಕರ್ ಅವ್ರ ಹತ್ರ ಸಿದ್ಧಿ ಸಮಾಧಿ ಯೋಗ ಅಲ್ಲಿ ದೀಕ್ಷೆ ತೊಗೊಂಡಿದ್ದೆ. ತಗೊಳ್ಳೋದು ಬಿಡೋದು ಅದು ಇದು ನಡೆದಿತ್ತು. ಆದರೆ ಕರ್ಮ ನಮ್ಮನ್ನು ಬಿಡೋದಿಲ್ಲಲ್ಲ, ಅದು ಯೋಗ ನಾನು ಬಿಡಲಿಲ್ಲ. ಮುಂದೆ ಬಹಳ ಗಟ್ಟಿ ಸ್ವಾಮಿಗಳು, ಭಾಳ ಸಾತ್ವಿಕ ದೊಡ್ಡ ಸ್ವಾಮಿಗಳು ಸಿಕ್ಕರು. ನಾನು ನನ್ನ ಶ್ರೀಮತಿಯವರು ಅವ್ರ ಹತ್ರ ದೀಕ್ಷೆ ತೊಗೊಂಡ್ವಿ. ನಮ್ಮಿಬ್ಬರು ಮಕ್ಕಳು ಅದೇ ಕ್ರಿಯಾಯೋಗದಲ್ಲಿ ಹೈದರಾಬಾದಿನ ಡಾಕ್ಟರ್ ಚವ್ಹಾಣ್ ಅನ್ನೋ ಬಹಳ ದೊಡ್ಡ ಕ್ಯಾನ್ಸರ್ ಡಾಕ್ಟರ್, ಅವರು ಭಾಳ ದೊಡ್ಡ ಯೋಗಿಗಳು, ಅವ್ರ ಹತ್ರ ತೊಗೊಂಡ್ರು. ಇಷ್ಟೆಲ್ಲ ಆದರೂ ಈ ಡಯಾಬಿಟಿಸ್ ಕಂಟ್ರೋಲ್ ಮಾಡೋಕ್ಕೆ ನನ್ನ ಕಡೆಯಿಂದ ಆಗಿರಲಿಲ್ಲ. ನಾನು ಇಲ್ಲಿ ಬಂದು ಸೇರಿದಾಗ 72 kg ಇದ್ದೆ ನನ್ನ ತೂಕ. ನಂದು 5.9 ಇದ್ದೀನಿ ಎತ್ತರ. ನನ್ನ ತೂಕಕ್ಕೂ ಅದಕ್ಕೂ ನನ್ನ ಎತ್ತರಕ್ಕೂ ತೂಕಕ್ಕೂ ಹೆಚ್ಚು ಕಡಿಮೆ ಹಂಗಾಯಿತು. ಮುಂದೆ ಇಲ್ಲಿ ಬಂದು 3 ದಿವಸ ತುಂಬ ಕಷ್ಟ, ಉಪವಾಸ ಎಲ್ಲ ಗುಳಿಗೆ ಅದೆಲ್ಲ ಬಿಟ್ಟು ಉಪವಾಸ ಮಾಡೋಕ್ಕೆ ಶುರು ಮಾಡಿದೆ. ಸ್ವಾಮೀಜಿಯವರ ಸನಿಹದಲ್ಲಿ ಇರೋದ ಒಂದು ದೊಡ್ಡ ಏನು ಪುಣ್ಯ ಅನ್ಬೋದು. ಇವತ್ತು ನೋಡ್ರಿ, ನಾನು ಯಾರನ್ನೋ ನೋಡ್ಲಿಕ್ಕೆ ಅಂತ ಹೇಳಿ ಹುಬ್ಬಳ್ಳಿ ಬಂದಿದ್ದೆ. ಫೋನ್ ಮಾಡಿದೆ ದಾರಿಯೊಳಗೆ, ನಿನ್ನೆ ಯಾರೋ ಬಂದಿದ್ರು, ಏನಾತ್ರಿ ಸ್ವಾಮೀಜಿ ಅಂತ ಕೇಳಿ, ನೀವು ಫ್ರೀ ಅದಿರೇನೋ ಮಠದಾಗದಿರೇನೋ? ಹೌದು, ಹಂಗಾರೆ ಬಂದು ಹೋಗ್ತೀನಿ ಒಂದು 5 ನಿಮಿಷ. ನನಗೆ ಗೊತ್ತಿತ್ತು ಪ್ರಾರ್ಥನೆ ಒಳಗೆ ನಾನು ಜಾಯಿನ್ ಆಗಬೇಕು ಅಂಥೇಳಿ. ನಮ್ಮ ಹಿರಿಯರು ಏನು ಹೇಳ್ತಾರಲ್ಲ, ಸಜ್ಜನರ ಸಂಘವು ಹೆಜ್ಜೆನೂ ಸವಿದಂತೆ ಅಂಥೇಳಿ. 3ನೇ ದಿವಸ ಆದಮೇಲೆ ರೂಢಿ ಆಗಕ್ಕೆ ಶುರುವಾತು. 4, 5, 6ನೇ ದಿವಸಕ್ಕೆ ನನಗದು ರೂಢಿ ಆಗೋತು ಉಪವಾಸ ಇರೋದು. ಗುಳಿಗೆ ಬಿಟ್ಟಿದ್ದೆ. ಮುಂದೆ ಸ್ವಾಮೀಜಿಯವರ ಆಜ್ಞೆ ಪ್ರಕಾರ ಗುಳಿಗೆ ತೊಗೋಬೇಡ್ರಿ, ನೋಡೋಣ ಅಂತ ಗುಳಿಗೆ ತೊಗೊಳ್ಳದೆ ಹಾಗೆ ನಡೀತಾ ಇತ್ತು. ನಡುವೆ ನನ್ನ ಎಡಗಾಲಿನೊಳಗೆ ಜುಮ್ ಅನ್ನೋದು ಅದು ಇದು ಶುರುವಾತು. ಚೆನ್ನೈನ ಒಬ್ಬ ಡಾಕ್ಟರ್ ಮೋಹನ್ಸ್ ಅಂತ ಬಹಳ ಜಗತ್ ಪ್ರಸಿದ್ಧ ಡಯಾಬಿಟಿಸ್ ಡಾಕ್ಟರ್ ಅವರು, ಅವರಲ್ಲಿ ನಾನು ತೋರಿಸ್ತೀನಿ. ಅದರ ಬ್ರ್ಯಾಂಚ್ ವಿಶಾಖಪಟ್ಟಣದಾಗ ಐತಿ, ಬೆಂಗಳೂರಾಗ ಐತಿ. ನಾನು ಆಂಧ್ರದಾಗ ಇರೋ ತನಕ 5 ವರ್ಷ ಅಲ್ಲಿ ತೋರಿಸ್ಕೊಂಡೆ. ಅದು ಮುಗಿದ ಮೇಲೆ ಬೆಂಗಳೂರಿಗೆ ಶಿಫ್ಟ್ ಮಾಡಿಕೊಂಡೆ. ಬೆಂಗಳೂರಿಗೆ ಹೋಗಿ ಪೂರ್ಣ ಚೆಕಪ್ ಮಾಡಿಸ್ಕೊಂಡ್ಮೇಲೆ ಅವ್ರು ಹೇಳಿದರು, ಗುಳಿಗೆ ತೊಗೊಳ್ಳೋದು ಹೋದ್ರಿ ಎಷ್ಟು ಎಲ್ಲ ಆರೋಗ್ಯ ನಿಮ್ಗೆ ಸರಿನೇ ಐತಿ ಅಂತ ಹೇಳಿ. ಆಮೇಲೆ ಜುಮ್ ಅಂತತಿ ಅಕ್ಕ ಆಮೇಲೆ ಅವ್ರು ಹೇಳಿದರು, ಅದು ನರ್ವಸ್ ವೀಕ್ ಅಕ್ಕವು, ಸಣ್ಣ ಪ್ರಮಾಣದಲ್ಲಿ ಗುಳಿಗೆ ತೊಗೊಳ್ರಿ, ಆ ನರ್ವಸ್ಸಿಗೆ ಸಂಬಂಧಿಸಿದ್ದು ಅಂಥೇಳಿ. ಅಷ್ಟು ಮಾತ್ರ ಗುಳಿಗೆ ತೊಗೊಳ್ತೀನಿ. ಅದ ಪಥ್ಯ ಅದ ಮಾಡ್ತೀನಿ. ಆಮೇಲೆ ಬಿಳಿ ಅನ್ನ ನಾನು ಊಟ ಮಾಡೋದು ಬಿಟ್ಟೀನಿ. ಆಮೇಲೆ ಸಕ್ಕರೆ ಅಂತೂ ಮೊದಲೇ ಉಪಯೋಗ ಮಾಡ್ತಿರ್ಲಿಲ್ಲ. ಚಹಾ ಉಪಯೋಗ ಮಾಡ್ತಿದ್ದೆ, ಈಗ ಚಹಾ ಬಿಟ್ಟೀನಿ. ಚಹಾ ಬಿಟ್ಟು ಕಷಾಯ ಅದು ಇದು ಇಂಥವು ಉಪಯೋಗ ಮಾಡ್ತೀನಿ. ಗೋಧಿ ಚಪಾತಿ ಅದು ಇದು ಬಿಟ್ಬಿಟ್ಟಿನಿ. ಈಗ ನೋಡ್ರಿ, ನಾವು ದಿಲ್ಲಿಗೆ ಅಲ್ಲಿ ಮೀಟಿಂಗ್ಗೆ ಹಗಲೆಲ್ಲ ಹೋಗ್ತೀನಿ. ನೀನು ರಾತ್ರಿ ಬಂದೆ ನಾನು. ಅಲ್ಲಿ ಗೋಧಿ ರೊಟ್ಟಿ ತಿನ್ನಲೇಬೇಕು. ಗೋಧಿ ರೊಟ್ಟಿ ಬದಲಿ ಮಿಸ್ಸಿ ರೋಟಿ ಅಂತ ಮಾಡ್ತಾರೆ, ಕಡ್ಲಿ ಹಿಟ್ಟಿನ ರೊಟ್ಟಿ, ಅದನ್ನು ತಿಂತೀನಿ ನಾನು. ಅದನ್ನು ತಿಂತೀನಿ. ತರಕಾರಿ, ಸ್ವಾಮೀಜಿಯವ್ರು ಹೇಳಿಕೊಟ್ಟ ತರಕಾರಿ ಹೆಚ್ಚಿಗೆ ತಿಂತೀನಿ. ಹಣ್ಣು ಭಾಳ ತಿನ್ನಂತಿದ್ರು. ಹಣ್ಣು ತಿಂದು ನೋಡಿದೆ ನಾನು, ನನ್ನ ಶುಗರ್ ಲೆವೆಲ್ ಭಾಳ ಹೆಚ್ಚಿಗೆ ಆಗ್ತಿತ್ತು.
ಏನಾರ ತಿಂದ್ಮೇಲೆ ಇನ್ನೇನು ಮುಗಿತಪ್ಪ ಅನ್ನುವಾಗ ಹಣ್ಣು ತಿನ್ನಕ್ಕೆ ಶುರು ಮಾಡಿದೆ. ಈಗ ಈ ಶುಗರು ಮತ್ತೆ ಒಂದು ಲೆವೆಲಿಗೆ ಬಂತು. ಇದು ಒಂದು ಅದ್ಭುತವಾದ ಕೇಂದ್ರ. ಅತ್ಯಂತ ಕನಿಷ್ಠ ಹಣವನ್ನು ನಾವಿಲ್ಲಿ ಖರ್ಚು ಮಾಡಿ ನಮ್ಮ ಆರೋಗ್ಯವನ್ನು ನಾವು ಸುಧಾರಿಸ್ಕೋಬೋದು ಅನ್ನೋದಕ್ಕೆ ಇದು ಒಂದು ಬಹಳ ದೊಡ್ಡ ಮಾದರಿ. ಸ್ವತಃ ಸ್ವಾಮೀಜಿ ವೇದಾಂತಿ ಅಷ್ಟ ಅಲ್ಲ, ಆರೋಗ್ಯದಲ್ಲಿ ಪ್ರಯೋಗ ಮಾಡ್ತಾ ಇರುವವರು. ನನ್ನ ಮೇಲೇನೂ ಭಾಳ ಪ್ರಯೋಗ ಮಾಡಿದರು. ನಾನು ಹೇಳಿದೆ, ಸ್ವಾಮಿಗಳ ನಮ್ದು ಭಾಳ ಕಷ್ಟ ಆಗುತ್ತೆ, ಅದು ಏನಾಗೋದಿಲ್ಲ, ಧೈರ್ಯದಿಂದ ಇರ್ರಿ ಅಂತೇಳಿ. ಕಡೆಗೆ ಈಗ ನನಗೇನು ಅನ್ಸಾಗತ್ತೈತೆ ಅಂದ್ರೆ, ಈ ಔಷಧಕ್ಕಿಂತ ಡಾಕ್ಟರ್ ಹತ್ರ ಏನು ಔಷಧ ತೊಗೊಳ್ತೀವಲ್ಲ, ಅವಾಗ ನಾವು ಯಾಕೆ ಆರಾಮಿರ್ತೀವಿ ಅಂದ್ರೆ, ಔಷಧ ತೊಗೊಂಡಿನಿ ನಾನು ಆರಾಮಿರ್ತೀನಿ ಅಂತ. ಅದು ಔಷಧ ಕಾರಣಕ್ಕೆ ನಾವು ಆರಾಮಿರ್ಲಿಕ್ಕಿಲ್ಲ, ನಾವು ಆರಾಮಿರ್ತೀವಿ ಅನ್ನೋ ಕಾರಣಕ್ಕೆ ಆರಾಮಿರ್ಬೋದು. ಹಂಗೆ ನಾವು ಸ್ವಾಮಿಗಳ ಹತ್ರ ಬಂದೀವಪ್ಪ, ನಮ್ಮ ಮನಗುಡಿ ಸ್ವಾಮಿಗಳ ಹತ್ರ ಬಂದೀವಿ, ಬಸವಲಿಂಗಾಯ ಸ್ವಾಮಿಗಳ ಹತ್ರ ಬಂದೀವಿ. ಅವರು ನಮಗೆ ಯೋಗ ಹೇಳ್ಕೊಟ್ಟಾರ, ನಮಗೆ ಉಪವಾಸ ಹೇಳ್ಕೊಟ್ಟಾರ. ಬರೀ ನೀರು ಕುಡಿದ್ರ ಮೇಲೆ ನಾವು ಬದುಕ್ಬೋದು, ನಾನು ಬದುಕ್ತೀನಿ, ನಾನು ಆರಾಮಿರ್ತೀನಿ ಅನ್ನೋ ವಿಶ್ವಾಸ ನಮ್ಮಲ್ಲಿ ಬೆಳೆದ್ರೆ ನಾವು ಆರಾಮ ಇರ್ತೀವಿ ಅನ್ನೋದಕ್ಕೆ ನಾನು ಸಾಕ್ಷಿ. ನನಗೆ ಯಾವ್ಯಾವಾಗ ಪುರ್ಸತ್ ಸಿಗುತ್ತೋ, ಯಾವ ಟೈಮ್ ಸಿಗುತ್ತೋ, ನಾನು, ನನ್ನ ಮಕ್ಕಳು, ಈಗ ನಮ್ಮ ಶಶಿ ಬಂದ್ಲು ಸೊಸಿನೂ ಈ ಸಲ ಧಾರವಾಡಕ್ಕೆ ಬಂದಾಗ ಆಕಿನೂ ಬಂದು, ಇಲ್ಲ ನಾನು ಒಂದು ವಾರ ಇಲ್ಲಿ ಇರ್ತೀನಿ, 10 ದಿವಸ ಇರ್ತೀನಿ ಅಂತ ಹೇಳಿ ಅನ್ನಕತ್ತಾಳ. ಆಕಿ ಬೆಂಗಳೂರೊಳಗೆ ಮಗನ ಕೂಡ ಕೆಲಸ ಮಾಡ್ತಾಳ. ಹಿಂಗೆ ನಮ್ಮ ಇಡೀ ಮನೆತನ ಈ ಮಹಾಮನೆಯ ಭಕ್ತರು, ನಾವು ಮಹಾಮನೆಯ ಸಾಧಕರು, ನೀವೆಲ್ಲರೂ ಪುಣ್ಯವಂತರು. ಕಡೆಗೆ ನಿಮಗೂ ಬಹಳ ಬೇಗ ಇಂಥ ಒಂದು ಆಶ್ರಯ ಸಿಕ್ಕಿದೆ. ನನಗೆ 70 ವರ್ಷಕ್ಕೆ ಸಿಕ್ತು, 71 ವರ್ಷ ನಡಿಬೇಕಾದ್ರೆ ಇದು ಸಿಕ್ತು. ಆದರೆ ನಿಮ್ಗೆ ಎಲ್ಲರೂ ನನಗಿಂತ ಬಹಳ ಸಣ್ಣರದಿರಿ, ನಿಮಗೆಲ್ಲರಿಗೂ ಸಿಕ್ಕಿದೆ. ನಿಮಗೆ ಅಭಿನಂದನೆಗಳು. ಇದು ಒಂದು ಸಾಧನೆ. ಇಲ್ಲಿಂದ ಹೋದ ಮೇಲೂ ನಾವು ಬೇಕಾದಷ್ಟು ಕಷ್ಟ ಬಂದರೂ ಮಾಡಬೇಕು, ಅಂದ್ರೆ ಮಾತ್ರ ಈ ಸಾಧನೆ ಮಾಡೋಕ್ಕೆ ಸಾಧ್ಯ. ಬಸವಣ್ಣವರಿಗೆ ಬಂದ ಕಷ್ಟಗಳು, ತೊಂದರೆಗಳು, ಅವ್ರ ಮೇಲೆ ಆಗಿರುವ ಅನಾಹುತಗಳು ನಮ್ಮ ಯಾರ ಮೇಲೇನೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅವರೆಂದೂ ಸುಳ್ಳು ಹೇಳಿಲ್ಲ, ಅವರೆಂದೂ ತಮ್ಮ ದಾರಿ ಬಿಡಲಿಲ್ಲ, ಅವರೆಂದೂ ತಮ್ಮ ಸಾಧನೆಯನ್ನು ಬಿಡಲಿಲ್ಲ. ಬಸವಣ್ಣವರ ದಾರಿಯಲ್ಲಿರುವ ಸ್ವಾಮೀಜಿಯವರ ಈ ಸಾಧನೆ ನಮಗೆ ಮಾರ್ಗದರ್ಶಕ ಅಂಥೇಳಿ ತಾವಿಲ್ಲಿ ಬಂದದ್ದಕ್ಕೆ ನಿಮಗೆ ಅಭಿನಂದನೆಗಳು. ದೇವರು ನಿಮಗೆ ಸರಿಯಾದ ದಾರಿಯನ್ನು, ಮಾರ್ಗವನ್ನು ತೋರಿಸಿದ್ದಾನೆ ಅಂತ ಹೇಳಿ ನನಗೆ 2 ಮಾತು ಹೇಳಿಕ್ಕೆ ಸ್ವಾಮೀಜಿಯವರು ಆಜ್ಞೆ ಮಾಡಿದರು. ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಓಂ